ಆರ್ಥಿಕ ಸ್ಥಿತಿ ಈ ರೀತಿ ಅದ. ಈ ಸುದ್ದಿ ಯಾರಿಗೆ ತಿಳಿಯಿತು ಅಂತ ಕೇಳಿದ್ರೆ ಆ ದೇಶದ ರಾಜನಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಿಳಿಯಿತು. ಛತ್ರಪತಿ ಶಿವಾಜಿ ಮಹಾರಾಜ ಒಂದು ಸಾಮಾನ್ಯವಾದಂಥವರಲ್ಲ. ನಿಜವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ವೇಳೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ ಅದೋ ಗತಿ ಆಗ್ತಿತ್ತು. ಆ ಕಡೆ ನಾವೇನು ಹೋಗುತ್ತೆ. ಆದರೆ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಯಾವ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಕ್ಕೆ ತುಕಪ್ಪರಾಯರ ಸ್ಥಿತಿಗತಿಗಳು ಈ ರೀತಿ ಅದ ಅಂದಾಗ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಕನಿಕರ ಬಂತು. ಏನು ಕನಿಕರ ಬಂತು? ಅಲ್ಲ, ನನ್ನ ರಾಜ್ಯದೊಳಗೆ ಸಾಕ್ಷಾತ್ ಪರಮಾತ್ಮವನ್ನ ಪ್ರಾಪ್ತ ಮಾಡಿಕೊಂಡಂತಹ ವ್ಯಕ್ತಿಗಳು ಈ ತುಕಪ್ಪರಾಯರು. ಇವರ ಪ್ರಪಂಚದ ಸ್ಥಿತಿ ಅನ್ನೋದು ಈ ರೀತಿ ಅದ. ತಿನ್ನಲಿಕ್ಕೆ ಅನ್ನ ಇಲ್ಲ, ಉಡಲಿಕ್ಕೆ ಬಟ್ಟೆ ಇಲ್ಲ, ಸಹಜವಾಗಿ ವಾಸ ಮಾಡಬೇಕಂತ ಮನೆಯೂ ಕೂಡ ಅಂತ ಸರಳವಾದಂಥ ಮನೆ ಇಲ್ಲ. ಇಂತಹ ಪರಿಸ್ಥಿತಿಯೊಳಗೆ ಇರುವಂತಹ ವ್ಯಕ್ತಿಗೆ ನಾನೇನಾದರೂ ಸಹಾಯ ಮಾಡಬೇಕು. ಯಾಕಂದ್ರೆ ರಾಜನ ಕರ್ತವ್ಯ ಅದು. ರಾಜ ಹೇಗಿರಬೇಕು ಅಂತ ಕೇಳಿದ್ರೆ ತನ್ನ ರಾಜ್ಯದಲ್ಲಿ ಯಾರು ಅತಿ ಬಡವರಿದ್ದಾರೋ ಅವರಿಗೆ ತನ್ನ ಕೈಯಿಂದ ಎಷ್ಟು ನೀಡುತ್ತದನೋ ಅಷ್ಟು ಸಹಾಯ ಮಾಡುವಂತಹ ಒಳ್ಳೆಯ ಬುದ್ಧಿ ಇರಬೇಕು. ಅದು ರಾಜನ ಹತ್ರ. ಆ ರಾಜನ ಕಡೆ ಇತ್ತು. ಅದಕ್ಕೆ ರಾಜ ಏನು ಮಾಡೋದು ಅಂತ ಕೇಳಿದ್ರೆ ತನ್ನ ಒಂದಿಷ್ಟು ಆಪ್ತ ವ್ಯಕ್ತಿಗಳಿಂದ ಅವನ್ನ ತನ್ನ ಬರೀಲ್ಲ. ಏನಿಲ್ಲ ಏನಿಲ್ಲ ಒಂದಿಷ್ಟು ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಏನು ಬೇಕಾಗಿಲ್ಲ ಅವಶ್ಯಕ ವಸ್ತುಗಳೇನದಾವೋ ಅವನ್ನೆಲ್ಲವನ್ನು ತಗೊಳ್ಳಿ. ತಗೊಂಡು ತುಕಪ್ಪರಾಯ ಕಡೆಗೆ ಹೋಗಿ ಅವ್ರ ಜೀವನ ಹೇಗಿರಬೇಕು ಅಂತ ಕೇಳಿದ್ರೆ ಸುಖಿ ಜೀವನ ಇರಬೇಕು. ಅವ್ರು ಯಾವ ರೀತಿ ಇರಬೇಕು? ಸುಖವಾಗಿ ಇರಬೇಕು. ಆ ಸುಖವಾಗಿ ಇರಬೇಕಾದ್ರೆ ಏನು ಅವಶ್ಯಕ ವಸ್ತುಗಳದಾವೋ ಅವನು ಓದು ಅವರಿಗೆ ಕೊಡ್ರಿ ಅಂತ ಹೇಳಿ ಯಾವ ಛತ್ರಪತಿ ಶಿವಾಜಿ ಮಹಾರಾಜ ಆಜ್ಞೆಯನ್ನ ಮಾಡಿದ. ಆ ಆಜ್ಞಾನುಸಾರ ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಏನೇನು ತಗೋಬೇಕು ಜನವನ್ನು ತಗೊಂಡ್ರು. ಬೆಳ್ಳಿ, ಬಂಗಾರ, ವಜ್ರ, ಉಡುಗೊರೆ, ಬಟ್ಟೆ, ಬರೀ ಏನು ಬೇಕಾಗಿರೋ ತಗೊಂಡ್ರು. ತಗೊಂಡು ಎಲ್ಲಿ ಬಂದರು ಅಂತ ಕೇಳಿದ್ರೆ ತುಕಪ್ಪರಾಯರ ಮನೆಗೆ ದೇವರಾಮಂತ ಬಂದು ತುಕಪ್ಪರಾಯರ ಮನೆಗೆ ಹೋಗಿ ಅವ್ರು ಕೊಡಬೇಕು ಅಂತ ಹೋದ್ರು. ಕೊಡಬೇಕು ಅಂತ ಹೋದಾಗ ತುಕಪ್ಪರಾಯರ ಮನೆಯಲ್ಲಿ ಇರಲಿಲ್ಲ. ತಾವು ತಮ್ಮ ನಾಮಸ್ಮರಣೆಗಾಗಿ ದೂರ ಹೋಗಿದ್ರು. ಯಾಕಂತ ಕೇಳಿದ್ರೆ ತುಕಪ್ಪರಾಯರು ನಾಮಸ್ಮರಣೆ ಯಾವ ರೀತಿ ಮಾಡ್ತಿದ್ರು ಅಂತ ಕೇಳಿದ್ರೆ ನಾವು ಕೀರ್ತನ ಮಾಡುವಂತ ನೋಡೋಣ ಮಂದಿದ್ರೆ ಕೀರ್ತನ ಮಾಡೋರು ನಾವು. ಇಲ್ಲ ಅಂದ್ರೆ ನಮ್ಮ ಕೀರ್ತನ ಕ್ಯಾನ್ಸಲ್. ಯಾರಿಗೆ ಫೋನ್ ಮಾಡಿ ಆಗ ಅವ್ರು ಹಾಗಿದ್ದಿಲ್ಲ. ಅವ್ರು ಏನು ಮಾಡ್ತಾ ಇದ್ರು ಅಂತ ಕೇಳಿ ಏಕಾಂತದಲ್ಲೂ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಇದ್ರು. ಯಾಕಂತ ಕೇಳಿದ್ರೆ ನಾಮಸ್ಮರಣೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರೆ ಆ ನಾಮಸ್ಮರಣೆಯ ಲಾಭ ನಮಗೆ ಸಿಗಬೇಕಾದ್ರೆ ಏನಾಗಬೇಕು? ಏಕಾಂತದಲ್ಲಿ ಮಾಡಬೇಕು. ಹೀಗಾಗಿ ಅವರು ಭಾಮಚಂದ್ರ ಪರ್ವತ ಅನ್ರಿ, ಭಂಡಾರ ಪರ್ವತ ಅನ್ರಿ, ಗಿರಿಡಿ ಪರ್ವತ ಅಂತ ಹೋಗ್ತಾ ಇದ್ರು. ಹೋಗಿ ಮನೆಗೆ ಬಂದರು. ಬಂದಾಗ ಇರೋರನ್ನ ನೋಡಿದ್ರು. ನೋಡಿದಾಗ ತುಕಪ್ಪರಾಯರನ್ನು ಯಾರಪ್ಪ ನೀವು ಅಂತ, ಇಷ್ಟೆಲ್ಲ ತಗೊಂಡು ಬಂದಿರಲ್ಲ, ಯಾರು ನೀವು? ಏನಿಲ್ರಿ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಕಳಿಸಿದಾರ, ನಿಮಗೆ ಸುಖಿ ಆಗ್ಬೇಕಾಗ್ಯದ, ನೀವು ಸುಖದಿಂದ ಇರಬೇಕಾಗ್ಯದ, ಅದಕ್ಕೆ ಇದನ್ನೆಲ್ಲ ಕೊಟ್ಟು ಕಳಿಸಿದಾರ. ತುಕಪ್ಪರಾಯ ವಿಚಾರ ಮಾಡಿದ್ರು. ಅಲ್ಲ, ಇದನ್ನೆಲ್ಲ ಕಳಿಸ್ಬೇಕಾದ್ರೆ ಮೂಲತಃ ಶಿವಾಜಿ ಮಹಾರಾಜರು ಕೆಲಸ ಅಲ್ಲಿಲ್ಲ. ವಿಚಾರ ಮಾಡಿದ್ರು ಶಿವಾಜಿ ಮಹಾರಾಜಂದು ಕೆಲಸ ಅಲ್ಲಿದು ಅವನದು ಅಲ್ಲ. ಇದ್ರ ಮೇಲೆ ಕೆಲಸ ಯಾರ್ದು ಕೇಳಿದಾಗ ಅವ್ರು ವಿಚಾರ ಮಾಡಿದ್ರು. ಚಾಲೆ ಹೇ ಶರೀರ ಕವನಾಚಿಯ ಸತ್ತ ಕೋಲ ಬೋಲವಿದ್ದ ಹರಿವಿನ, ಅವನ ಆಜ್ಞೆ ಇಲ್ಲದೆ ಹುಲ್ಲು ಕೂಡ ಅಲಗಾಡುವುದಿಲ್ಲ, ಕೂಡ ಅಲಗಾಡುವುದಿಲ್ಲ. ಅಂದಮೇಲೆ ಅವನ ಏನಂತ ಹೇಳಿದ್ರು, ಅವ ಏನೋ ನನ್ನ ಕಥಾ ವ್ಯವಸಾಯ ಮಾಡೋದಿಲ್ಲ. ಯಾಕೆ ಸಂಶಯ ಪಟ್ಟರು ಅಂದ್ರೆ
ಈ ಸೇವಾದೊಳಗೆ ಏನಾದ್ರು ಕಡಿಮೆ ಅದ ಏನು? ಕಡಿಮೆ ಇದ್ದಿದ್ರೆ ಹೇಳು, ಅದನ್ನ ಸರಿಪಡಿಸ್ಕೊಳ್ತೀವಿ. ಆದ್ರೆ ಈ ರೀತಿ ನನ್ನನ್ನ ಉಳಿಸಬೇಡ ಅಂದ್ಕೊಂಡು ಎಷ್ಟು ಇದ್ದಿರ್ತಂದ್ರೆ ಕಲ್ಪನಾ ಮಾಡ್ರಿ, ತಪ್ಪು ತಿಳ್ಕೊಬೇಡ್ರಿ. ದಾರ್ಯಾಗ ಹೋಗು ಹೊತ್ತಿನೊಳಗೆ 10 ರೂಪಾಯಿ ಒಂದು ಗಟ್ಟಿ ಅಂತಿರಲ್ಲ, ಏನಂತೀರಿ? ಕಾಯಿನ್. ಕಾಯಿನ್ ಕಲ್ಪನಾ ಮಾಡಿ ಈ ಕಡೆ ನೋಡ್ತೀವಿ ನಾವು. ಯಾರು ಒಬ್ರು ಕಂಡು ಅದನ್ನ ಏನ್ ಮಾಡಿರ್ತೀವೋ ತಪ್ಪನ್ನ ಕಾಲಿಡ್ತೀವಿ. ಎದರಲ್ಲಿ 10 ರೂಪಾಯಿ ಗಟ್ಟಿ ನೋಡಿ. ಯಾಕೆ ಮತ್ತೆ ಯಾರು ನೋಡಿ ತಗೋಬೋದ? ಇಷ್ಟು ವಿಚಿತ್ರ ನಿಮ್ಮ ವಿಚಾರಗಳವ. ಇದು ತುಕೋಪುರಾಯ ವಿಚಾರ ಮಾಡ್ತಾ ಇದ್ದಾರ. ಪರಮಾತ್ಮ ಇದೆಲ್ಲ ಕೊಟ್ಟು ಕಳಿಸ್ಬೇಕಾದ್ರೆ ನಾನು ಏನು ಅಂತ ತಪ್ಪು ಮಾಡಿದೆ? ನಾನು ತಪ್ಪೇನು ಮಾಡೀನಿ? ದಯವಿಟ್ಟು ಕ್ಷಮ ಮಾಡು. ನನ್ನ ಕಡೆಗೆ ಯಾವುದೂ ಅಪರಾಧ ಬೇಡ. ಇದು ನಾನು ನನ್ನ ಕಡೆಯಿಂದ ಆಗೋದಿಲ್ಲ. ನನ್ನ ಸೇವಾದಾಗ ಏನಕ್ಕೆ ಹೆಚ್ಚು ಕಡಿಮೆ ಆದ್ರೆ ನನಗೆ ಹೇಳು, ಅದನ್ನು ತಿದ್ದುಕೊಡ್ತೀನಿ ಅಂತ. ಇಷ್ಟು ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ. ಈಗ ಪರಮಾತ್ಮನನ್ನು ಬಿಟ್ಟು ಅವ್ರು ಹೇಳ್ತಾ ಇದ್ದಾರಪ್ಪ, ಇದು ಯಾರು ಕಳಿಸಿದ್ದು ಖರೆ ಹೇಳು ಅಂತ. ಇಲ್ರಿ, ಛತ್ರಪತಿ ಶಿವಾಜಿ ಮಹಾರಾಜರು ಕಳಿಸ್ಯಾರ, ನೀವು ಸುಖಿ ಇರಬೇಕಂತ. ನಾನು ಸುಖಿ ಇರಬೇಕಾ? ನಿಮ್ಮ ರಾಜನ ಅಪೇಕ್ಷೆ ಏನದ? ನಾನು ಸುಖಿ ಇರಬೇಕಾ? ಹೌದು, ನೀವು ಸುಖಿ ಇರಬೇಕು. ನೀವು ಇದ್ರೊಳಗೆ ಸುಖ ಐತಿ ಅಂತ ಹೇಳಿದ್ರೆ ಯಾರು ನಿಮಗಂತ? ಇದ್ರೊಳಗೆ ಸುಖ ಐತಿ ಅಂತ ಯಾರು ಅಂದ್ರಪ್ಪ? ಇಲ್ಲಿ ಇದ್ರೊಳಗೆ ಸುಖ ಅದ. ಅದು ಜಗತ್ತಿಗೆ ಏನ್ ಬೇಕಾಗ್ಯದ ಅಂತ ಕೇಳಿದ್ರೆ ಕೇವಲ ದುಡ್ಡು. ದುಡ್ಡು ಒಂದಿದ್ರು ಸಾಕೀಗ ಜಗತ್ತಿನೊಳಗೆ ಏನೂ ಬೇಕಾಗಿಲ್ಲ. ಏನೂ ಬೇಕಾಗಿಲ್ಲ. ದುಡ್ಡು ಒಂದಿದ್ರು ಸಾಕು. ಬೇಕಾದ್ದನ್ನ ಮಾಡುವಂತ ಸಾಮರ್ಥ್ಯ ಅದ. ನಿಮ್ಮ ತಪ್ಪು ಕಲ್ಪನೆ ಮಾಡಿಕೊಂಡ್ರೆ ನಿಮಗಿರಬಹುದು, ಆದ್ರೆ ನನಗೆ ಮಾತ್ರ ಅದು ಇಲ್ಲ. ಇದು ನೀವು ಸುಖಿಯಾಗಿರ್ಬೇಕು ಅಂತೇಳಿ ನೀವೇನಾದ್ರೂ ಭಾವಿಸ್ತಿದ್ರ ಇದರಿಂದ ನನಗೆ ಮಾತ್ರ ಸುಖ ಸಿಗುವುದಿಲ್ಲ. ಇದರಿಂದ ಸುಖ ಸಿಗುವುದಿಲ್ಲ ಅಂದ್ರೆ ನಿಮಗೆ ಅದರಿಂದ ಸುಖ ಸಿಗ್ತೈತಿ ಅಂತ ಯಾರು? ಶಿವಾಜಿ ಮಹಾರಾಜರು ಕಳಿಸಿದ್ರಲ್ಲ, ಆ ವ್ಯಕ್ತಿ ಹೇಳ್ದ, ಇದ್ರೊಳಗೆ ನಿಮಗೆ ಸುಖ ಇಲ್ಲ ಅಂದಮೇಲೆ ನಿಮ್ಮ ಸುಖ ಎದ್ರೊಳಗದ ಹೇಳಿಲ್ಲ. ಯಾಕೆ ಹೇಳ್ಬೇಕು ಅಂದ್ರೆ, ಇಲ್ಲ ನಮ್ಮ ರಾಜಾಗ ತಳಮಳದು, ನಮ್ಮ ರಾಜಾಗ ತಳಮಳದ. ಯಾಕಂತ ಕೇಳಿದ್ರೆ ನಿಮ್ಮನ್ನ ಸುಖಿ ಪಡಿಸಬೇಕು ಅಂತೇಳಿ ಅವನಿಗೆ ಆಶೆ ಆಗ್ಯದ. ಯಾಕಂದ್ರೆ ನೀವು ಸಾಮಾನ್ಯದವರಲ್ಲ, ನೀವು ಪರಮಾರ್ಥ ಮಾಡಿ ಆ ಪರಮಾತ್ಮನನ್ನು ವಶ ಮಾಡಿಕೊಂಡವರು ಇದ್ದೀರಂತೆ. ಅದಕ್ಕೆ ನಿಜವಾಗಲೂ ಹೇಳಿ, ನಿಮ್ಮ ಸುಖ ಎದ್ರೊಳಗದು. ನಾನು ನಮ್ಮ ರಾಜನಿಗೆ ಹೋಗಿ ತಿಳಿಸ್ತೀನಿ, ಅದೇ ಪ್ರಕಾರ ನಡ್ಕೊತೀವು. ನಿಮ್ಗೆಲ್ಲರೂ ಸುಖ ಅದು ಹೇಳ್ರಿ ಅಂದ್ರೆ ಇದೆಯಲ್ಲ, ನನಗೆ ಮಾತ್ರ ಸುಖ ಇಲ್ಲ, ನನ್ನ ಸುಖ ಹೇಳಿ ಅನ್ನುವಂತ ಕೇಳಿದಾಗ ತುಕೋಪುರಾಯರು ಹೇಳ್ತಾ ಇದ್ದಾರೆ, ನನ್ನ ಸುಖ ಎದರೊಳಗದ ಅಂತ ಕೇಳಿದಾಗ ಅಭಂಗದ ಪ್ರಥಮತಾ ಚರಣದಲ್ಲಿ ತುಕೋಪುರಾಯ ಹೇಳ್ತಾ ಇದ್ದಾರೆ, ಸ್ವಾಮಿ ತೇಣೆ ಸುಖಿ, ನನಗೆ ಸುಖ ಆಗ್ತದೆ. ಎದರೊಳಗೆ ಸುಖ ಆಗ್ತದ? ಮನ ವಿಠೋಲ ವಿಠೋಲ ಮುಖಿ. ನನಗೆ ಸುಖ ಆಗ್ಬೇಕಾದ್ರೆ ನಿಮ್ಮ ರಾಜನಿಗೆ ಹೋಗಿ ಹೇಳು. ನಿಮ್ಮ ರಾಜ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನು ಮಾಡೋದಕ್ಕಾಗಿಲ್ಲ, ಕೇವಲ ವಿಠೋಲ 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 ಅಂದ್ರೆ ಸಾಕು, ನನಗೆ ಸುಖ ಪ್ರಾಪ್ತ ಆಗ್ತದೆ. ಅವನು ಶಾಲೆ ಅವನೇನು ಬಂದ ಏನಿತ್ತಲ್ಲ, ಅವನೇನು ಕಮ್ಮಿ ಇದ್ದಿದ್ದಿಲ್ಲ. ಅವನಿಂದ ಏನ್ ಮಾತಾಡ್ತೀವಿ ಮಹಾರಾಜ ನೀವು ಅಂತ ಅಲ್ಲಿ ವಿಚಾರ ಮಾಡಿ. ಇಂಜೆಕ್ಷನ್ ಯಾರಿಗೆ ಮಾಡಬೇಕು? ಡಾಕ್ಟರ್ ಇಂಜೆಕ್ಷನ್ ಯಾರಿಗೆ ಮಾಡಬೇಕು? ರೋಗಿಗೆ ಮಾಡಬೇಕು, ನಿರೋಗಿಗೆ ಮಾಡಬೇಕು? ರೋಗಿಗೆ ಮಾಡ್ಬೇಕಲ್ರಿ. ಈಗ ಹೋದವ್ರು ಯಾರು? ಒಬ್ಬ ರೋಗಿ ಅದಾನ, ಇನ್ನೊಬ್ಬ ನಿರೋಗಿ ಅದ. ದವಾಖಾನೆಗೆ ಹೋಗೋರು ಯಾರು? ರೋಗಿ ಒಬ್ಬ ಹೋಗ್ತಾನೋ ಇಲ್ಲ, ಆ ರೋಗಿನ ಕರ್ಕೊಂಡು ಇನ್ನೊಬ್ಬ ಹೋಗಿರ್ತಾನೆ. ನಮ್ಮ ಹವಾದಾರ ಅಂತ ಒಂದು ನಮ್ಮ ಹವಾದಾರ ಇದ್ದಂಗಿದ್ದವು. ಆ ರೋಗಿನ ಕರ್ಕೊಂಡು ನಮ್ಮ ಹವಾದಾರ ಹೋದ. ಈಗ ಡಾಕ್ಟರ್ ನೋಡಲ್ಲ, ರೋಗಿನ ಬಿಟ್ಟು ನಮ್ಮ ಹವಾದಾರಿಗೆ ಇಂಜೆಕ್ಷನ್ ಮಾಡಿದ್ರೆ ಇನ್ನು ರೋಗಿ ಆರಾಮ ಹಾಕಂದ್ರೆ ಹಂಗಂತ ಹೇಳ್ತೀರಿ. ತುಕೋಪುರ ನೀವು ಅಂತ ಅವ್ರಿ ನೋವಿರೋದು ನಿಮಗ. ಗುಳಿಗೆ ತಗೊಂತೀರಿ ನಮ್ಮ ಶಿವಾಜಿ ಮಹಾರಾಜರಿಗೆ, ಮತ್ತು ಅವ್ರ ಗುಳಿಗೆ ತಗೊಂಡ್ರೆ ನಿಮಗೆ ಹೆಂಗ ಆರಾಮ ಆಗ್ತೈತಿ ಅಂತ ನಿನಗೆ ಗೊತ್ತಿಲ್ಲದು. ಒಳಗಿನ ಮರ್ಮ ನಿನಗೆ ಗೊತ್ತಿಲ್ಲ.
ಯಾಕಂತ ಕೇಳಿದ್ರೆ ಆ ನಾಮಸ್ಮರಣೆ ಮಹತ್ವನ ಹಾಡಲು. ನೀವು ವಿಠಲ 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 ಅಂತಿದ್ದ ಕರೆ ಆತು ಅಂತ ಹೇಳಿದ್ರೆ ನನಗೆಷ್ಟು ಸುಖ ಆಗ್ತದೋ ಅಂತ ಕೇಳಿದ್ರೆ ಆ ಸುಖದ ಗಣಿತ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಸುಖ ನನಗಾಗ್ತದೆ. ಪುಣ್ಯಾದಿಗಣನ ಕೋಣ ಕರಿ ಅಷ್ಟಾಗ್ತದೆ. ಅದು ಹೆಂಗಾಗ್ತದ್ರಿ ಎಂದವ ಅದು ಹೇಗಾಗ್ತದ್ರಿ ಅಂತ ಕೇಳಿದಾಗ ಒಬ್ಬೊಬ್ಬರ ಸುತ್ತಲ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ.